ತಗೊಳ್ಳಿ ಸರ್. ಇಲ್ಲ ಫುಲ್ ಡೈಲಾಗ್ ಕೇಳ್ಬಿಡಿ ಹೇಳ್ತೀನಿ. ಡೈಲಾಗ್ ತಗೊಂಡ್ಬಿಡಿ ಸರ್. ನೀವು ಫಸ್ಟ್ ತೋರಿಸಬಾರದು. ಕಾಪಿ ಎಸ್ಟೇಟ್ ಓನರ್ ಮಹೇಶ್. ಹೇಳಿ ಆದ್ಮೇಲೆ ನೋಡಿಲಿ. ಕಾಪಿ ಎಸ್ಟೇಟ್ ಓನರ್ ಮಹೇಶ್ ಅಂತ ಹಂಗಂತಾನೆ ತಗೊಳ್ಳಿ. ಇರಿ ಡೈಲಾಗ್ ಹೇಳಿ. ಫಸ್ಟ್ ಅದು ಫುಲ್ ಡೈಲಾಗ್ ಫುಲ್ ಲೆಂತ್ ಇದೆ. ಇದು ಕ್ಲೋಸ್ ಅಲ್ಲಿ ಕಟ್ ಮಾಡ್ಕೋತೀವಿ. ಆ ಡೈಲಾಗ್ ತತ್ತು ಇಲ್ಲಿಗೆ ಹಾಕಿ. ಈಗ ಏನಕ್ಕೆ ಮಾಡ್ತಾ ಇದ್ದೀರಾ ಮೇಕಿಂಗ್ ನ? ನಂದು ಮಾಡ್ಕೊಂಡು ಓಕೆ. ಬಿಟ್ಬಿಡಮ್ಮ, ತಪ್ಪಾಯ್ತು ತಪ್ಪಾಯ್ತು, ಬಿಟ್ಬಿಡಮ್ಮ. ನಮ್ಮಮ್ಮನ ಜೊತೆ ಖುಷಿಯಾಗಿ. ಪಾಪಿಗಳಲ್ಲ ಪಾಪಿ. ಏ ಪಾಪಿ, ನಾನು ನಮ್ಮಮ್ಮನ ಜೊತೆ ಪ್ರೀತಿಯಿಂದ ಹಾಡ್ತಾ ಕುಣಿಯುತ್ತಾ ನಂದೇ ಆದ ಲೋಕದಲ್ಲಿದ್ದೆ. ಅಷ್ಟು ಹೇ ಪಾಪಿ, ನಾನು ನಮ್ಮಮ್ಮನ ಜೊತೆ ಹಾಡ್ತಾ ಕುಣಿಯುತ್ತಾ. ರೆಡಿ ಕ್ಯಾಮ್ರಾ ಸರ್. ಮೇಡಮ್ ನಾವೆಲ್ಲ ಅನ್ಕೊಂಡಿರತ್ತ. ಆಕ್ಷನ್. ಶ್ಲೋಕ ನೀನಾ? ಸಾರಿ, ಕ್ಷಮಿಸವ ನನ್ನ. ಶ್ಲೋಕ ಹಂಗೆ ಕ್ಲಾಸ್ ಕಂಬಿ ಬರ್ತಾರೆ ನೋಡಿ, ಕಂಬಿ ಹಿಡ್ಕೊಳ್ಳಿ. ಕಂಬಿ ಹತ್ರ ಹೋಗಿ ಸರ್. ಕ್ಷಮಿಸಮ್ಮ, ನಾನೇನು ಮಾಡಿದ? ಶ್ಲೋಕ ನೀನಾ? ಸಾರಿ ಅಮ್ಮ, ಕ್ಷಮಿಸು. ಸುಚಿ ಪಬ್ಲಿಕ್ ಎಕ್ಸಿಬಿಷನ್ ಮುಗಿಸ್ಕೊಂಡು ಇಲ್ಲೇ ಬರೋದು ಆಯ್ತಾ? ಬೇಗ ಬಿಡ್ಬೇಕು, ಅಲ್ಲಿರ್ತೀವಿ. ಓಕೆ ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಬಾ ಕಲ್ ಅಂಕಲ್ ಯಾರದು? ಓಕೆ ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಬಾ ಕಲ್ ಅಂಕಲ್ ಯಾರದು? ಕೊಡಿಲ್ಲ ಹಂಗೆ ಹಂಗೆ ಬಾಯ್ ಹೇಳ್ಬಿಡಿ. ಬಾಯ್ ವಿಡಿಯೋ ಅವ್ರ ಜೊತೆ ಹೋಗಿ ಸ್ಟೆಪ್ ಮಾಡೋದು ನೀನು ಮಾಡು, ಏನಾಗಲ್ಲ ಮಾಡಿ ಹೋಗಿಲ್ಲ, ಅದೆಲ್ಲ ಸಿಗಲ್ಲ. ಕಟ್ ಮಾಡಿ ಫೋನು ಹಂಗೆ ಒಂದು ರಿಯಾಕ್ಷನ್. ಬಾಮ ಸುಚಿ ಹಂಗೆ ಕೆಲಸ ಮಾಡ್ತಾ ಇರಿ. ಅಂಕಲ್ ಯಾರು? ಅದು ನಿಮ್ಮಮ್ಮ ಬರೋದೊಂದು ಸ್ವಲ್ಪ ಲೇಟ್ ಆಗುತ್ತಂತೆ. ಸರಿ ಆಯ್ತಮ್ಮ, ಹೋಗೋಣ ಬಾ. ಫೋನ್ ಮಾಡ್ತಾ ಇದ್ದೆ ನೋಡಿ ಸರ್, ತಗೊಳ್ಳಿ.
ಹಾಂ ಗಿರಿ, ನಾನು ಸ್ವಲ್ಪ ಬರೋದು ಲೇಟ್ ಆಗುತ್ತೆ. ಬಾ ಅಮ್ಮ ಪುಟಿ, ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನಿಮ್ಮ ಮನೆ ಕಡೆ ಹುಷಾರು. ಸ್ವಲ್ಪ ನಿಮಗೆ ಅದೇ ಬೇಕಾಯಿತು. ಸರಿ ಆಯ್ತಕ್ಕ, ನೀನೇನು ಹೇಳ್ಬೇಡ, ನಾನು ಇದ್ದೀನಿ. ಸ್ವಿಚ್ ಬೋರ್ಡ್ ಕಟ್ ಮಾಡ್ತೀನಿ. ಫೋನ್ ತೊಗೊಳ್ಳಿ. ಮನಿ ಟ್ರಾಕ್ಷನ್ ಫೋನ್ ತೊಗೊಳ್ಳಿ, ರಿಸೀವ್ ಮಾಡಿ. ಗಿರಿ, ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಶ್ಲೋಕ ಮನೆ ಕಡೆ ಹುಷಾರು. ಆಯ್ತಕ್ಕ, ಎದುರುಬೇಡ. ಆಯ್ತಕ್ಕ, ಎದುರುಬೇಡ, ನಾನಿದ್ದೀನಿ. ಓಕೆ ಓಕೆ ಗಿರಿ ಅಂತ ಕಟ್ ಮಾಡಿದ್ರು. ಬಾಬಾ ಸುಚಿ, ಅಂಕಲ್ ತಿರುಗಿ ಒಳಗಡೆ. ಅದ ನಿಮ್ಮಮ್ಮ, ಬರೋದು ಲೇಟ್ ಆಗುತ್ತಂತೆ. ನೀವೇ ಸರ್? ಇಲ್ಲ ಅಲ್ಲ ಸರ್, ನಿಮಗೆ ಹೆಂಗೆ ಸೆಕೆಂಡ್ ಆಗ್ತಾ ಇದ್ದೀರಾ? ಓಕೆ ಸರ್, ಚೆನ್ನಾಗಿದೆ ಮಾಡಿ ಸರ್. ನಿಮಗೆ ಹೆಂಗಾಗುತ್ತೆ ಆ ಥರ ಸರ್? ಇಲ್ಲ ಚೆನ್ನಾಗಿದೆ ಮಾಡಿ ಸರ್. ಆ್ಯಕ್ಷನ್. ಅಂಕಲ್ ನೀವು ನೋಡೋಕೆ ಹೇಗಿದ್ದೀರಾ? ನಾನು ಹೀರೋ ಥರ ಇದ್ದೀನಿ. ಓ ಹಾಗಿದ್ರೆ ನೀವು ಮೂವಿ ಮಾಡ್ತೀರಾ? ಫಿಲಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ನಾನು ಆಲೋಚನೆ ಮಾಡಿರೋ ಕೆಲಸ ಆಗ್ತಾ ಇಲ್ಲ. ಓ ಸರಿ ಆಯ್ತು, ನಾನು ನೋಡ್ಕೊಳ್ತೀನಿ. ಸರಿ ಅಮ್ಮ. ಆ್ಯಕ್ಷನ್. ಅಂಕಲ್ ನೀವು ನೋಡೋಕೆ ಹೇಗಿದ್ದೀರಾ? ನಾನು ಹೀರೋ ಥರ ಇದ್ದೀನಿ. ಓ ಹಾಗಿದ್ರೆ ನೀವು ಮೂವಿ ಮಾಡ್ತೀರಾ? ಫಿಲಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ನಾನು ಆಲೋಚನೆ ಮಾಡಿರೋ ಕೆಲಸ ಆಗ್ತಾ ಇಲ್ಲ. ಓ ಸರಿ ಆಯ್ತು, ನಾನು ನೋಡ್ಕೊಳ್ತೀನಿ. ಸರಿ ಅಮ್ಮ. ಓ ಹಾಗಿದ್ರೆ ನೀವು ಫಿಲಮ್ ಮಾಡ್ತೀರಾ? ಫಿಲಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ಸರ್, ಅದೇನಂದ್ರೆ ಫಿಲಮ್ ಫಿಲಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ನಾನು ಆಲೋಚನೆ ಮಾಡೋದು ಕೆಲಸ ಕೈ ಬಿಡಿಲ್ಲ. ಕೈಗೊಂಡಿಲ್ಲ. ಸರಿ ಆಯ್ತು. ಎಕ್ಸಿಟ್ ಊಟ ಮೇಲೆ. ಅಲ್ಲ ಸರಿ ಅಮ್ಮ, ಹಾಂ ಸರಿ. ಹೇಳಿದ ಮೇಲೆ ಲೇಟ್ ಆಗುತ್ತೆ. ಸರಿ.
ಹ್ಯಾಂಡ್ ಹಂಗೆ ಇರುತ್ತಾ? ಆಮೇಲೆ ಹುಷಾರ್ ಸ್ಟೆಪ್ಸು. ಬಾ ಪುಟ. ಖುಷಿ ಖುಷಿ ಖುಷಿ. ಒಳ್ಳೆ ಸಾಂಗ್ ಬರ್ತಾ ಇದೆ, ಖುಷಿ ಆಗ್ತಾ ಇದೆ. ನಿನ್ನೆ ಮನೆ ಓಡಾಡ್ತಾ ಇದೆಯಾ? ಫುಲ್ ಖುಷಿ. ವಾವ್, ಸೂಪರ್ ಸಾಂಗು. ಕೆಲಸ ಮಾಡಿ ಮಾಡ್ತಾ ಇದೆಯಾ? ಒಳ್ಳೆ ಸಾಂಗ್ ಬರ್ತಾ ಇದೆ. ಡ್ಯಾನ್ಸ್ ಮಾಡಿ ಸಾಂಗ್ ಕೇಳುತ್ತೆ. ನೈಟಾಗಿ ಹಂಗೆ ಮೂಮೆಂಟ್ಸ್, ನೈಟಾಗಿ ಡ್ಯಾನ್ಸ್ ಮಾಡೋ ಥರ. ಕೈ ನನ್ನ ಬಿಟ್ಟು ಮನೆಗೆ ನಾನು ಬಂದಿದ್ದೀನಿ ಅನ್ನೋ ಫೀಲು, ಖುಷಿ. ಎಕ್ಸಿಟ್ ಕೊಡ್ಸೋಣ. ರೌಂಡೇ ಮಾಡ್ತೀನಿ. ನಾಳೆ ನಮ್ಮ ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ. ನೀವು ಬರಲೇಬೇಕು. ನೀವು ಬಂದಿಲ್ಲ ಅಂದರೆ ನಾವು ನಿಮ್ಮ ಜೊತೆ ಮಾತಾಡ್ಸೋದಿಲ್ಲ. ಓಕೆ ಓಕೆ ಸರ್, ಬಾ. ಖುಷಿ ಖುಷಿ. ಒಳ್ಳೆ ಸಾಂಗ್ ಬರ್ತಾ ಇದೆ. ಇಷ್ಟವಾದ ಸಾಂಗ್ ಬರ್ತಾ ಇದೆ. DJ ಫುಲ್ಲು ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡೋದು ಜ್ಞಾಪಿಸ್ತಾ ಇದೆಯಾ? ಊರಲ್ಲಿ ಹೆಣ್ಮಕ್ಳ ಜೊತೆ ಕುಣಿದಿರೋದು, ತಮಟೆ ಸೌಂಡು ಎಲ್ಲ ಕೇಳಿಸ್ಕೊಂತ ಇದೆ. ಅದೇ ಬರ್ತಾ ಇದೆ, ಖುಷಿ ಆಗ್ತೈತೆ. ಓಡಾಡ್ತಿದ್ಯಾ ಅತ್ಲಾಗೆ ಇತ್ಲಾಗೆ, ಒಳ್ಳೆ ಫೀಲು. ತೆಗೆಲ್ಲ ಆಡ್ತಾ ಇದೆಯಾ? ನಂದೇ ಮನೆ ಇದು, ನನ್ನ ಮನೆಗೆ ಬಂದೇನೋ ಖುಷಿ ಆಗ್ತೈತೆ. ಒಳ್ಳೆ DJ ಸಾಂಗ್ ಬರ್ತೈತೆ, ಚಂದನ್ ಶೆಟ್ಟಿದು. ಆಹಾ, ಸ್ಟೆಪ್ಸ್ ಲೈಟಾಗಿ. ಖುಷಿ ಖುಷಿ. ಅಲ್ಲಿ ಬಿಡು. ಖುಷಿ. ಸರಿ ಬರೋಣ ನಾನು. ಹಾಂ ಬಾಯ್. ಬಾಯ್. ಇಟ್ಬಿಟ್ಟು ಹಿಂಗೆ ಹೋಗಿ. ಕಾಸ್ಟ್ಯೂಮ್ ಚೇಂಜ್ ಮಾಡಿ. ವೈಟ್ ಕಲರ್ ಬಿಟ್ಟು ಬೇರೆ ಮಾಡಿ. ಸರಿ, ಇವಾಗ ಇನ್ವೆಸ್ಟಿಗೇಷನ್. ನಾಳೆ ನಮ್ಮ ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ. ನೀವು ಬರಲೇಬೇಕು. ನೀವು ಆಯ್ತು. ಅಪ್ಪ, ನಾಳೆ ನಮ್ಮ ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ. ನೀವು ಏನಾರ ಬರ್ತೀರ ಅಂದರೆ ನಾನು ಯಾವತ್ತೂ ನಿಮ್ಮ ಜೊತೆ ಮಾತಾಡ್ಸೋದಿಲ್ಲ. ಅಯ್ಯೋ ಅಷ್ಟೇನಮ್ಮ, ಖಂಡಿತವಾಗ್ಲೂ ಬರ್ತೀನಿ. ನಿನಗೆ ಸಾರಿ ಅಲ್ಲಿ ಹೋಗ್ಬಿಟ್ಟು ಬರಲಮ್ಮ. ಹಾಂ ಬಾಯ್. ಬಾಯ್. ಹೋಯ್ತಾರಲ್ವಾ, ಹೋಗಿಯಲ್ಲೇ. ಸ್ವಲ್ಪ ಸೈಡಿಂದ ಮಾಡ್ಬೇಕಾ? ಪೂರ್ತಿ ಒಳಬಾರ್ದು ಕಣ. ಸ್ವಲ್ಪ ಸೈಡಿಂದ ಮಾಡ್ಬೇಕಾ? ಪೂರ್ತಿ ಒಳಬಾರ್ದು ಕಣ. ಯಾವುದೋ ಒಂದು ಗ್ರ್ಯಾಂಡ್ ಆಗಿರೋದು ಹಾಕ್ಬಿಟ್ಟು ಮಾಮೂಲಿ ಲೈಟ್ ಹಾಕ್ಬೇಕಾ? ನಿರ್ದಿಷ್ಟವಾದಂತಹ ಚಿಂತನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನೆರೆ ಹೊರೆಯಾಗಬಾರದು ಅಂತ ಹೇಳಿದ್ದಾರೆ. ನೆರೆ ನೆರೆಯಾಗೇ ಇರಬೇಕೆ, ನೆರೆ ಹೊರೆಯಾಗಬಾರದು ಅಂತ ಹೇಳಿ. ಸಾಕು.
ಪಾಪ ಬರ್ತಿದೆ. ಭಯ ಇಲ್ವಾ ಅವನಿಗೆ? ಭಯ ಇಲ್ಲ.